ಟ್ರೈನ್ ಸರ್ ಸಾಲ್ಟಲ್ಲ ಎಲ್ಲ ಸಿಗುತ್ತೆ 3.2 ಈ ಕಡೆದು ಕ್ಯಾಶ್ಮೆಂಟ್ ಇದೆ ಅದು ಅದಕ್ಕೆ ಮಾಡಿದ್ರು ಇದೆಲ್ಲ ರಿವರ್ಸ್ ಕೊಟ್ಟಿದೆ ಸುಧಾಕರ್ ಅಂತ ಹುಡುಗ ಮಾತಾಡ್ತಾರೆ ಮೂರ್ತಿ ಏರಿಯಾ ಎಲ್ಲ ಒಂದು ನಾಲ್ಕಡಿ ಇದು ಓಳವಾಗಿ ಹೇಳ್ಕೊಳುತ್ತೆ ಮಳೆ ಆದ ಕೆಲವು ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಅಲ್ಲಿ ಕೆಲವೆಲ್ಲ ಪ್ರವಾಹಗೊಂಡು ಜನವಸತಿಗೆಲ್ಲ ಭಾಳಷ್ಟು ತೊಂದರೆ ಆಗಿದೆ. ಆ ಪ್ರದೇಶಗಳನ್ನೆಲ್ಲವನ್ನು ನೋಡಿ ಸೂಕ್ತವಾದಂಥ ಕಾಮಗಾರಿ ಮತ್ತು ಪರಿಹಾರವನ್ನು ಕೊಡೋದಕ್ಕೆ ಇದು ನಾನೇ ನೋಡಬೇಕು. ಈ ಥರ ಎಲ್ಲೆಲ್ಲಾಗಿದೆ ಈ ಥರ ಜಾಗದಲ್ಲಿ ಹೋಗ್ತೇವೆ. ಇವತ್ತು ಕೆಲವೇ ಹೋಗ್ತೇವೆ, ಇನ್ನು ಉಳಿದಿದ್ದನ್ನು ಕೂಡ ಕೆಲವು ಮುಂದಿನ ದಿನಗಳಲ್ಲಿ ನಾವು ಭೇಟಿ ಕೊಟ್ಟು ಅಲ್ಲಿನೂ ಕೂಡ ಕಾಮಗಾರಿ ಮತ್ತು ಪರಿಹಾರ ಕೊಡೋದು ಕೆಲವು ಪ್ರಮುಖ ಸಮಸ್ಯೆ ರಸ್ತೆ ಗುಂಡಿ ಇನ್ನೂ ಸರಿ ಮಾಡಿಲ್ಲ. ಎಷ್ಟು 2-3 ಗಡುವು ಕೊಟ್ಟು ಕೂಡ ಸರಿ ಮಾಡ್ತಾ ಇಲ್ಲ. ಅದನ್ನು ಕೂಡ ಇವತ್ತು ಗಮನಿಸ್ತಾರೆ. ಶುಗರ್ ಫ್ಯಾಕ್ಟ್ರಿ ಒಂದು ಮೀಟಿಂಗ್ ಇದೆಯಲ್ಲ, ನಿಮ್ಮನ್ನೆಲ್ಲ ಕಾಣೋದಕ್ಕೆ ಭಾಳ ಸಂತೋಷ ಆಗಿದೆ. ಆದರೆ ಈ ವ್ಯವಸ್ಥೆ ಈ ರೀತಿ ಆಗಬಾರ್ದಾಗಿತ್ತು ಅಂತ ಏನೇ ಆಗಲಿ. whenever there is problems, whenever there is challenge, you have to face it on ಅಂತ ನನ್ನ ಪ್ರಿನ್ಸಿಪಲ್. ಅವಾಯ್ಡ್ ಮಾಡಬೇಕು. ಇಲ್ಲಿ ಹಲವಾರು ವರ್ಷದಿಂದ ಈ ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ಮತ್ತು ಈ ಬಾರಿ ಭಾಳಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಆಗಿರುವಂಥ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಸೇವೇಜ್ ವಾಟರು, ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಮಿಕ್ಸ್ ಆಗಿರುವಂಥದ್ದು, ಇದ್ರ ಬಗ್ಗೆ ತಿಳ್ಕೊಂಡ ಮೇಲೆ ಚೀಫ್ ಸೆಕ್ರೆಟರಿ ಅವರು ನಾವು ಮಾತಾಡಿಕೊಂಡು ಎಲ್ಲ ನೋಡಿದ್ರೇ ಗೊತ್ತಾಗುವಂಥದ್ದು ಅಂತ ನಾವು ಬಂದಿದ್ದೀವಿ. ಇಲ್ಲಿ ನನಗೆ ಅಲ್ಪ ತಿಳುವಳಿಕೆ ಮೇಲೆ ಹೇಳಬೇಕಾದ್ರೆ, ಒಂದು ಇದು ಲೋ ಲೈಯಿಂಗ್ ಏರಿಯಾ ಇದೆ, ದ ಲೆವೆಲ್ಸ್ ಆರ್ ವೆರಿ ಲೋ. ಸೊ ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್, ಇದು ಪ್ರಿನ್ಸಿಪಲ್. ನಾವು ವಾಟರ್ ಲೆವೆಲ್ಸಲ್ಲಿ ಇಂಟರ್ಫಿಯರ್ ಆದರೆ ಹಿಂಗೆಲ್ಲ. ಸೊ ಟೌನ್ ಪ್ಲಾನಿಂಗ್ ಇಲ್ಲದೇ ಟೌನ್ ಕಟ್ಟಿದ್ರೆ ಇದು ಮೂಲ ಹೋಗಲಿ, ಅದೆಲ್ಲ ಬಿಟ್ಬಿಡೋಣ. ಮೇಲಿಂದ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಮತ್ತು ಪ್ರಮುಖವಾಗಿರುವಂಥ ಕೆರೆಗಳು ಸುಮಾರು 10-20 ಕೆರೆಗಳು ಕೂಡ ಅಲ್ಲಿದೆ. ಅಲ್ಲಿ ಬರುವಂಥ ನೀರಿಗೆ ಚಾನಲೈಸೇಷನ್ ಎಲ್ಲ ಅದಕ್ಕೆ ನ್ಯಾಚುರಲ್ ಫ್ಲೋದಲ್ಲಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಬಂದ ಮೇಲೆ ಮೊದಲೆಲ್ಲ ತಾನೇ ಹೋಗ್ತಿತ್ತು, ಈಗ ಲೇಔಟ್ಗಳಾಗಿದ್ದಾವೆ, ಸಿವಿಲೈಸೇಷನ್ ಬಂದಿದೆ. ಹೀಗಾಗಿ ಇಲ್ಲಿನೂ ಕೂಡ ಸೀವೇಜ್ ವಾಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಒಂದು ಸೀವೇಜ್ ವಾಟರ್ ಪ್ರೊಡಕ್ಷನ್ ಇರಲಿಲ್ಲ. ಇದರ ಜೊತೆಗೆ ಸುತ್ತಲಿರೋ ಹಳ್ಳಿಗಳನ್ನು ನಾವು BBMP ತೆಗೆದುಕೊಂಡ ಮೇಲೆ ಅಲ್ಲಿ ಸೀವೇಜ್ ವಾಟರ್ನ ನಾವು ಈಗ ಮತ್ತೆ ಕನೆಕ್ಟ್ ಮಾಡೋದಕ್ಕೆ PWCSಗಳು ಕೆಲಸವನ್ನು ಮಾಡಿದ್ದಾರೆ. ಆದರೆ ಅರ್ಲಿಯರ್ ಇಟ್ ವಾಸ್ ಅ ನ್ಯಾಚುರಲ್ ಫ್ಲೋ. ಅವ್ರ ಪಾಡಿಗೆ ಅವ್ರು ಲಿಮಿಟೆಡ್ ಆಗಿತ್ತು. ಈಗ BBMP ಎಲ್ಲ ಸೇರಿದ್ಮೇಲೆ ಒಟ್ಟಾರೆ ಎಲ್ಲವೂ ಸೇರಿ ಇಲ್ಲಿ ಲೋಡ್ ಜಾಸ್ತಿ ಆಗ್ತದೆ. ಮೊದಲು ಏನೋ ಒಂದು ಮೇನ್ ಡ್ರೈನ್ ಮಾಡಿದ್ರು, ಅವತ್ತಿನ ಲೋಡ್ಗೆ ಮಾಡಿದ್ರು. ಈಗ ನಾಗರಿಕತೆ ಬೆಳೆದಲ್ಲಿ ಅದು ಲೋಡ್ ಜಾಸ್ತಿ ಆಗ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಮಾಡಿದಂಥ ಲೆವೆಲ್ಗೂ ಇವತ್ತು ಲೇಔಟ್ ಆಗಿರೋ ಲೆವೆಲ್ಗೆ ವ್ಯತ್ಯಾಸವಿದೆ. ಇದು
ಆ ಮೇನ್ ಡ್ರೈನ್ಗಿಂತ ಕೆಳಗಡೆ ಇದೆ ನಮ್ಮ ಯು ಜಿ ಡಿ ಲೈನ್ಸ್ ಎಲ್ಲ ಕರೆಕ್ಟ್. ಸೊ ಈ ನೀರು ಯು ಜಿ ಡಿ ಲೈನ್ಸು ಅಲ್ಲಿ ಮೇನ್ ಡ್ರೈನ್ಗೆ ಹೋಗ್ತಾ ಇಲ್ಲ, ಎಷ್ಟು ಮಟ್ಟಿಗೆ ಹೋಗ್ಬೇಕು ಅಷ್ಟು ಮಟ್ಟಿಗೆ ಹೋಗ್ತಾ ಇಲ್ಲ. ಸೊ ಅದರದ್ದೇ ಆದಂಥ ಒಂದು ಸ್ಮಾಲ್ ಬ್ಯಾಕ್ಲಾಶ್ ಇದೆ. ನೀರು ಜಾಸ್ತಿ ಬಂದಾಗ ಪೂರ್ತಿ ಇಲ್ಲಿ ತನ್ನ ಪಾಡಿಗೆ ಸ್ಲೋ ಆಗಿ ಹರಿದು ಹೋಗ್ತೀವಿ. ನಾರ್ಮಲ್ ಡೇ ನಮ್ಮ ಕಮಿಷನರ್ ಇದ್ದರು ಮತ್ತು BBMP MDನೂ ಇದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸತೀಶ್ ರೆಡ್ಡಿಯವರು ಈ ಭಾಗದ ಮತ್ತು ಸುತ್ತಮುತ್ತ ಎಲ್ಲ ಭಾಗದ ಪರಿಚಯ ಇರುವಂಥ ಒಬ್ಬರು ಶಾಸಕರಿದ್ದಾರೆ. ಮತ್ತು ಕೇವಲ ನನಗೇನು ಒಂದು ಹೋಪ್ ಅಂದರೆ ಬರೀ ಸಮಸ್ಯೆಗಳನ್ನು ಹೇಳಿಲ್ಲ, ಅದು ಪರಿಹಾರವನ್ನು ಕೂಡ ಅವರು ಸೂಚಿಸಿದ್ದಾರೆ. ಹೆಚ್ಚು ಕಮ್ಮಿ ನಮ್ಮ ಚೀಫ್ ಸೆಕ್ರೆಟರಿಯವರು ನಾವು ಸತೀಶ್ ರೆಡ್ಡಿಯವರು ಒಂದೇ ಏಜ್ನಲ್ಲಿದ್ದೀವಿ. ಏನು ಅಂತಂದರೆ ಒಂದನೇದು ಈ ಮೇನ್ ಡ್ರೈನನ್ನು ಕರೆಕ್ಷನ್ ಮಾಡಬೇಕು, ಇರುವಂಥ ಡ್ರೈನಿಗೆ ಕೆಪಾಸಿಟಿ ಹೆಚ್ಚು ಮಾಡಬೇಕು, ಅದರ ಡೆಪ್ತ್ ಮಾಡಬೇಕಾಗುತ್ತೆ, ಹೈಟ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಮೇಲಿಂದ ಬಂದ ನೀರನ್ನು ಅದು ತೆಗೆದುಕೋಬೇಕು. ಎರಡನೇದು ಈ ಲೆವೆಲ್ ಕರೆಕ್ಷನ್ ಮಾಡಬೇಕು, ಲೇಔಟಲ್ಲಿ ಇರುವಂಥ ಲೆವೆಲ್ ಕರೆಕ್ಷನ್ ಮಾಡಿ ನೀಟಾಗಿ ಅದು ಪ್ಯಾರಲಲ್ ಡ್ರೈನನ್ನು ಏನು ಮಾಡ್ತದೆ, ಒಂದು ಪ್ಯಾರಲಲ್ ಡ್ರೈನ್ ಬರೀ ಈ ಸುತ್ತಿರೋ 2-3 ಲೇಔಟ್ಗಳಿಗೆ ಮಾತ್ರ ಮಾಡ್ತಿರ್ತಾರೆ. ಆದರೆ ಆ ಲೆವೆಲನ್ನು ಕರೆಕ್ಷನ್ ಮಾಡಿ ಆ ಪ್ಯಾರಲಲ್ ಡ್ರೈನನ್ನು ಕೂಡ ಮುಂದಿನ 10 ವರ್ಷ 20 ವರ್ಷ 25 ವರ್ಷದ ಕೆಪಾಸಿಟಿಗೆ ಅದನ್ನು ರೀಪ್ಲ್ಯಾನ್ ಮಾಡಬೇಕು, ಮಾಡಿ ಅದನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಮೊದಲನೇದು. ಸೆಕೆಂಡು ಇಂಟ್ರೆಸ್ಟ್ ಇರಲಿ, ಇನ್ನೊಂದಿರಲಿ, ಕಲ್ವರ್ಟಿರಲಿ, ಇನ್ನೊಂದಿರಲಿ, ಅದೆಲ್ಲವನ್ನು ಕೂಡ ಮಾಡಬೇಕು ಮೇನ್. ಇನ್ನು STP ಪ್ಲಾಂಟ್ಸ್ಗಳಿಗೆ ಬಂದಾಗ ಈ ಪ್ಲಾಂಟು ಕಂಪ್ಲೀಟ್ ಕೆಪಾಸಿಟಿ ವರ್ಕ್ ಆಗ್ತಾ ಇಲ್ಲ ಅಂತ ನಮಗೆ 35 MLD ಇದೆ, 20 ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತ ಕೇಳಿದ್ರೆ ಅದಕ್ಕೆ ಸಪ್ಲೈ ಏನಿದೆ ಇದಕ್ಕೂ ಕೂಡ ಕನೆಕ್ಟಿವಿಟಿ ಇಲ್ಲ ಅನ್ನುವಂಥದ್ದು ನಮ್ಮ ಜಯರಾಮ್ ಅಂತ ಹೇಳಿದ್ವಿ. ಅದನ್ನು ಮಾಡಿಸೋದಕ್ಕೂ ಕೂಡ ಇವತ್ತು ನಾವು ಎಲ್ಲರೂ ಸೂಚನೆ ಕೊಟ್ಟಿದ್ದೇವೆ. ಈ ಪ್ಲಾಂಟ್ ಕಂಪ್ಲೀಟಾಗಿ ರನ್ ಆದರೆ 35 MLD ಆದರೆ ನಮಗೇನು ಈ ಸಿವೇಜ್ ವಾಟರು ಸ್ಟ್ರಾಂಗ್ ವಾಟರ್ ಡ್ರೈನ್ ಹೋಗ್ತಾ ಇದೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ. ಇನ್ನು ಆಲ್ಮೋಸ್ಟ್ 25 MLD ನಾವು 15 MLD ನಾವು ಮಾಡಿದರೆ ದರ್ ಇಸ್ ಅನದರ್ ಸೊಲ್ಯೂಷನ್. ಥರ್ಡ್ ಸೊಲ್ಯೂಷನ್ ಮಡವಾಳ ಲೇಕ್ ಹತ್ರ ಇರುವಂಥ ಒಂದು STP ಪ್ಲಾಂಟ್ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದ್ವಿ. ಕೆಪಾಸಿಟಿ ಎಷ್ಟು ಜನ? 4 MLD. ಇವನು ಇಟ್ ಇಸ್ 4 MLD ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನು ಈಗ ಅದು ಬೇರೆ ಬೇರೆ ಕಾರಣಕ್ಕಾಗಿ ನಿಂತಿತ್ತು. ಈಗ ಕೆಲಸ ಪ್ರಾರಂಭ ಆಗಿದ್ದು, ಅದು 3-4 ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಹೇಳಿದ್ದೀನಿ. ಈ ಇಂಟರ್ ಕನೆಕ್ಷನ್ಸು ಕೂಡ 3-4 ತಿಂಗಳಲ್ಲಿ ಬೇಸಿಗೆ ಕಾಲದ ಒಳಗಡೆ ಎಲ್ಲವನ್ನು ನೆಕ್ಸ್ಟ್ ಮಳೆಗಾಲ ಬರೋದು ಇವೆಲ್ಲ ಕನೆಕ್ಟ್ ಆಗಬೇಕು. ಮತ್ತು ಮೇನ್ ಡ್ರೈನ್ ಪ್ಯಾರಲಲ್ ಕೆಲಸ ಈಗ ಶುರು ಆಗಬೇಕು. ಅದು ಕೂಡ May-June ಒಳಗಡೆ ಮೇನ್ ಡ್ರೈನು ಆಗಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಅತಿ ಹೆಚ್ಚು ಡ್ರೈನ್ ಬಂದಾಗ ಇಲ್ಲಿಂದ ನೇರವಾಗಿ ಈಗೇನು ಪ್ಯಾರಲಲ್ ಡ್ರೈನ್ ಹೋಗ್ತಾ ಇದೆ ಅದು ನೀಟಾಗಿ ಹೋಗಬೇಕು, ಕಂಪ್ಲೀಟಾಗಿ ಹೋಗಬೇಕು. ಮತ್ತು ಮೇಲಿಂದ ಬರೋದಕ್ಕೆ ಸಪ್ರೇಟಾಗಿ ಒಂದು ಡ್ರೈನನ್ನು ಮಾಡಿ ಅದು ನಿಮಗೆ ಒಂದು ಕನೆಕ್ಷನ್ ಇಲ್ದಂಗೆ ಮಾಡಿದರೆ ನಿಮಗೂ ಅನುಕೂಲ ಆಗುತ್ತೆ, ಮೇಲಿಂದ ಬರೋ ನೀರಿಗೂ ದಾರಿ ಸಿಗ್ತದೆ. ಇಷ್ಟು ಸೊಲ್ಯೂಷನ್ ಮಾಡಬೇಕು ಅಂತ. ಮತ್ತು ಫರ್ದರ್ ಇದು ಯಾವಾಗ ಅವಕಾಶ ಸಿಗ್ತದೆ ಗೊತ್ತಿಲ್ಲ, ಡಿಪ್ನಿಂಗ್ ಅಂತ ಟ್ಯಾಂಕ್ಸ್ ಮಾಡಬೇಕು ಅಂತ 4-5 ಟ್ಯಾಂಕ್ಸ್ ಸುತ್ತಿರೋದನ್ನ ಕೆಪಾಸಿಟಿ ಹೆಚ್ಚಿಗೆ ಮಾಡಬೇಕಂತಿದೆ. ಅದನ್ನು ಈ ನೀರು ಇದು ಎಲ್ಲ ನೋಡಿಕೊಂಡು ಸಮಯ ನೋಡಿಕೊಂಡು ಅದನ್ನು ಕೂಡ ಡಿಪ್ನಿಂಗ್ ಮಾಡೋದಕ್ಕೆ ಅದು ಥರ್ಡ್ ಪ್ರಯಾರಿಟಿಯಾಗಿ ನಾವು ಮಾಡ್ತೇವೆ. ಎಲ್ಲವನ್ನೂ ಕೂಡ ಒಂದೇ ಸತಿಗೆ ನಾನು ಮಾಡ್ತೀನಿ ಅಂತ ನಾನು ಇಲ್ಲಿ ಸುಳ್ಳು ಆಶ್ವಾಸನೆ ಕೂಡ ಇಟ್ಕೊಂಡಿಲ್ಲ. ಆದರೆ ಸೈಂಟಿಫಿಕ್ ಆಗಿ ನಮ್ಮ ಪ್ಲ್ಯಾನ್ ಪ್ರಕಾರ ಯಾವುದು ಮೊದಲು ಮಾಡಬೇಕು, ಹೈಯೆಸ್ಟ್ ಪ್ರಯಾರಿಟಿಯಲ್ಲಿ ಅದಕ್ಕೆ ದುಡ್ಡನ್ನು ಒದಗಿಸಿ ಮಾಡ್ತೀನಿ. ಸೆಕೆಂಡ್ ಪ್ರಯಾರಿಟಿ ಆ್ಯಂಡ್ ಥರ್ಡ್ ಪ್ರಯಾರಿಟಿ ಈ ಥರ ಫೇಸ್ ವೈಸು ನಾನು ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಇದ್ದು ಇದನ್ನು ಇಲ್ಲಿಗೆ ಬಿಡಲ್ಲ. ನಾನು ಮತ್ತು ಇನ್ನೊಂದು ಕೋಆರ್ಡಿನೇಷನ್ ಬಗ್ಗೆ ಹೇಳಿದರೆ ನಾನು ಒಪ್ಕೊಳ್ತೀನಿ. BBMP BWSS ಕೋಆರ್ಡಿನೇಷನ್ ಅವಶ್ಯಕತೆ ಇದೆ. ಅದಕ್ಕಾಗಿ ಸ್ಪೆಷಲ್ ಮೀಟಿಂಗನ್ನೇ ಕರೀತಾ ಇದ್ದೀನಿ. BWSS ಮತ್ತು BBMP ಮತ್ತು ನಮ್ಮ ಬೆಸ್ಕಾಂ ಇವರ ಕೋಆರ್ಡಿನೇಷನ್ ಮಾಡಿ ಒಂದು ಸ್ಟ್ರಕ್ಚರನ್ನು ಮಾಡಿ ಅದಕ್ಕೆ ರೆಗ್ಯುಲರಾಗಿ ಮೀಟಿಂಗ್ ಮಾಡುವಂಥದ್ದು. ಮತ್ತು ಲೋವರ್ ಲೆವೆಲಲ್ಲಿ ಇಂಜಿನಿಯರ್ಸ್ ಲೆವೆಲಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಲೆವೆಲಲ್ಲಿ ಅಪ್ ಟು ಚೀಫ್ ಇಂಜಿನಿಯರ್ ಲೆವೆಲಲ್ಲಿ ಕೋಆರ್ಡಿನೇಷನ್ ಆಗಿ ಪ್ಲ್ಯಾನಿಂಗನ್ನು ಮಾಡಿ ಪರ್ಫೆಕ್ಟ್ ಪ್ಲ್ಯಾನಿಂಗ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕು. ಈಗಲಾದರೂ ನಾವು ಪ್ರಾರಂಭ ಮಾಡಬೇಕು ನಾವು. ಮತ್ತು ಮಂತ್ರಿ ಅವ್ರದ್ದು ಹೇಳಿದ್ದಾರೆ, ನಾನಿಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಕಮಿಷನರ್ ಅವರಿಗೆ. ಚೆಕಪ್ ದಿ ಹೋಲ್ ಅವ್ರ ಪ್ಲ್ಯಾನ್ ಏನಿದೆ, ವೈಲೇಷನ್ಸ್ ಏನಿದೆ, ಮತ್ತು ಅವರು ಈ ಮೇನ್ ಡ್ರೈನಲ್ಲಿ ಅವರು ನೀರು ಹರಿಸೋದಕ್ಕೆ ಏನೇನೋ ಸ್ಟ್ರಕ್ಚರ್ ಮಾಡಿದರೆ, ಇನ್ನೊಂದು ಮಾಡಿದರೆ, ಮಣ್ಣು ಹಾಕಿದರೆ ಎಲ್ಲ ನೋಡಿ ಇಮಿಡಿಯೇಟ್ಲಿ ತೆಗೆಸಿ ಮತ್ತು ಸುಪ್ರೀಂ ಕೋರ್ಟ್ ಅವರೆಗೂ ಹೋಗಿದೆ ಅಂತ ನಾನು ಕೇಳಿದ್ದೀನಿ. NGT ಹೇಳಿದರೆ
ಸುಪ್ರೀಂ ಕೋರ್ಟ್ ಆದೇಶವನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟ್ರಿಕ್ಟ್ ಆಗಿ ಕ್ರಮವನ್ನು ತೆಗೆದುಕೊಳ್ಳಿ. ಈ ಸಮಸ್ಯೆ ಆಗ್ತಾ ಇದೆ ಸರ್. ಮಾನ್ಸೂನ್ ಜಸ್ಟ್ ಈ ತರ ಕಮೆನ್ಸ್ ಆಗೋದಕ್ಕಿಂತ ಮೊದಲು ಕಂಪ್ಲೀಟ್ ಇವರಿಬ್ರು ಕೂತ್ಕೊಂಡು ವಾರ್ಡ್ ಲೆವೆಲ್ ಅಲ್ಲಿ ಸೊ ಒಂದು ಮೀಟಿಂಗ್ ಮಾಡಿ ಸೊ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಜೊತೆನಲ್ಲಿ ಡಿಸ್ಕಸ್ ಮಾಡಿ ಸೊ ಎಲ್ಲಿ ಅದನ್ನ ಕಂಪ್ಲೀಟ್ ಡ್ರೈನ್ ಆಫ್ ಮಾಡಬೇಕು ಮತ್ತೆ ಎಲ್ಲಿ ಜಸ್ಟ್ ಲೋ ಲೈಯಿಂಗ್ ಏರಿಯಾಸ್ ನಲ್ಲಿ ಏನ್ ಮಾಡಬೇಕು ಅಂತ ಮಾಡಬೇಕಾಗುತ್ತೆ ಸರ್. ಒಂದು ಎರಡನೇದು ಸರ್ ಅಂತಂದ್ರೆ ಒಂದು ಕ್ವಿಕ್ ಆಗಿ ಜಸ್ಟ್ ಅಟ್ಲೀಸ್ಟ್ ಇವರು ಎರಡೂ ಇಲಾಖೆಯವರು ಒಂದು DPR ಮಾಡಿ ಆ DPR ಟೋಟಲ್ ಇಷ್ಟು ಫಂಡ್ಸ್ ಬೇಕಾಗುತ್ತೆ ಅಂತ ಹೇಳಿ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಹೋಗ್ಬೇಕೇ ವಿನಃ ಇಲ್ಲಾಂದ್ರೆ ಎವ್ರಿ ಇಯರ್ ಸರ್ ನೈಟ್ ಮೇರ್ ತರ ಯಾರು ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಜೊತೆ ತಮ್ಮ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಬೇಕಾಗಿದ್ದು ಇಷ್ಟೇ. ಈ ಎರಡೂ ಇಲಾಖೆ BBMP ಇದೆ ಮತ್ತೆ BWSSB ಇದೆ, ಎರಡು ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ರೆಗ್ಯುಲರ್ ಎವ್ರಿ ಮಂತ್ಲಿ ಜಸ್ಟ್ ಅದು ಮೀಟಿಂಗ್ ಮಾಡಿ ಸೊ ಅದನ್ನ ಮಾಡ್ತಾ ಇದ್ದಾಗ ಮಾತ್ರ ಆಗುತ್ತೆ ವಿನಃ ಇಲ್ಲ ಅಂತಂದ್ರೆ ಈಗ ಈ ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಕೃಷ್ಣಮೂರ್ತಿ ಸರ್ ಇಲ್ಲ ಕೃಷ್ಣಮೂರ್ತಿ ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು GS ಕೃಷ್ಣಮೂರ್ತಿ ಅಂತ. ನಮ್ಮ ನನ್ನ ಹೆಸರು GS ಕೃಷ್ಣಮೂರ್ತಿ ಅಂತ. ನಮ್ಮ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಫೆಡರೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೆ, ಸೆಕ್ರೆಟರಿ ಜನರಲ್ ಆಗಿದ್ದೆ. ಇಲ್ಲಿ ನಮ್ಗೆ ಇಲ್ಲಿ ಬಂದು 20 ವರ್ಷ ಆಯ್ತು. 20 ವರ್ಷದಿಂದ ಇದೇ ಪ್ರಾಬ್ಲಮ್ ಸರ್. ಪ್ರತಿ ಸತಿ ಮಳೆ ಬಂದಾಗಲೂ ಈ ಥರ ಆಗುತ್ತೆ. ಈಗ 10 ವರ್ಷದ ಹಿಂದೆ ಇಷ್ಟು ಜೋರದಾಗಿ ನೀರು ಬಂದ್ಬಿಟ್ಟು ಎಲ್ಲರ ಮನೆಗೂ ನೀರು ನುಗ್ಬಿಟ್ಟು ದೋಣಿಗಳು ತೊಗೊಂಡ್ಬಿಟ್ಟು ಬೇರೆ ಕಡೆಗೆ ಜನಗಳನ್ನೆಲ್ಲ ಇದು ಮಾಡಿದ್ರು. ಆ ಥರದ ಪ್ರಾಬ್ಲಮ್ ಆಯಿತು ಇದರೊಳಗೆ. ಇಲ್ಲಿ ಏನಾಗಿದೆ ಅಂದರೆ ಈ ಮೇನ್ ಡ್ರೈನು ಒಂದು ಕಟ್ಟಿದ್ರು, ಈಗೇನೋ ಪ್ಯಾರಲಲ್ ಡ್ರೈನ್ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಫೆಡರೇಷನ್ ಅವರು ಅಸೋಸಿಯೇಷನ್ ಅವರೆಲ್ಲ ತುಂಬ ಸತಿ ಇವ್ರ ಜೊತೆ ಮಾತುಕತೆ ಆಡಿದ್ದೀವಿ. ಪ್ಯಾರಲಲ್ ಡ್ರೈನ್ಗಿಂತ ದಯಮಾಡಿ ನೀವು ಮೈನ್ ಡ್ರೈನ್ನೇ ಇನ್ನೊಂದಷ್ಟು ಕಟ್ಬಿಟ್ಟು ಅದನ್ನು ಸ್ಟ್ರೆಂಥನ್ ಮಾಡಿಕೊಡ್ಬೇಕು. ಇಲ್ಲದೇ ಭಾಳ ಕಷ್ಟ ಆಗುತ್ತೆ. ಯಾವಾಗಲೂ ಇದೇ ಥರ ಆಗ್ತಾ ಇದೆ. ಇನ್ನೂ ಒಂದು ಇದು ಮೇಜರ್ ಪ್ರಾಬ್ಲಮ್ ಅಂದರೆ ನಮ್ಮ ವಾಟರ್ ಸಪ್ಲೈ ಇದೇನಿದೆ ಡ್ರೈನೇಜ್ ಲೈನ್ಸ್ ಏನಿದೆ ಅದೆಲ್ಲದೂ ಕೂಡ ಯಾವಾಗಲೂ ಕೂಡ ಇದಾಗ್ಬಿಟ್ಟು ಓವರ್ಫ್ಲೋ ಆಗ್ಬಿಟ್ಟು ಬಂದ್ಬಿಡ್ತಾ ಇದೆ. ದಯವಿಟ್ಟು ಎಲ್ಲದನ್ನು ಕಿತ್ತಾಕ್ಸ್ಬಿಟ್ಟು ಹೊಸದಾಗೆ ಮಾಡಿಸ್ಕೊಟ್ಬಿಡಿ ನಮಗೆ. ಇಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಆ ಶೋಲ್ಡರ್ ಡ್ರೈನ್ಸ್ ಅಂತೂ ಎಲ್ಲೂ ಇಲ್ಲವೇ ಇಲ್ಲ. ಶೋಲ್ಡರ್ ಡ್ರೈನ್ಸ್ ಅರ್ಧಕ್ಕೆ ನಿಂತೋಗಿದೆ. ಎಲ್ಲರೂ ಮನೆಗಳು ಕಟ್ಕೊಂಡಿದ್ದಾರೆ, ಅವ್ರ ಮನೆ ಮುಂದೆ ಕಟ್ಬಿಟ್ಟಿದ್ದಾರೆ, ಕಲ್ಲು ಹಾಕ್ಕೊಂಡಿದ್ದಾರೆ, ಕಾರ್ ನಿಂತ್ಕೊಳ್ಳೋಂಗೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅಲ್ಲಲ್ಲೇ ನಿಂತೋಗಿದೆ. ಅವ್ರ ಮನೆ ಮುಂದೆ ಬಂದ್ಬಿಟ್ಟು ಹೊರದು ಹೋಗ್ತಾ ಇದೆ. ಅದನ್ನು ದಯವಿಟ್ಟು ಇದನ್ನು ಮಾಡಿಕೊಡ್ಬೇಕು ಸರ್. ಮತ್ತು ಒಂದೇ ಒಂದು ಕೋರಿಕೆ, ನಮಗೆ ದಯವಿಟ್ಟು ಆಲ್ಟರ್ನೇಟ್ ಡೇಸ್ ವಾಟರ್ ಸಪ್ಲೈ ಕೊಟ್ಬಿಡಿ ಸರ್. ನಮಗೆ ಅದು ಇಲ್ಲೇ ಭಾಳ ತೊಂದರೆ ಆಗಿದೆ. ಡ್ರಿಂಕಿಂಗ್ ವಾಟರ್ ಅಂತೂ ಇವರು ವಾರಕ್ಕೊಂದ್ಸಲಿ ಕೊಡ್ತಾ ಇದ್ದಾರೆ. ಇದು ತುಂಬ ತೊಂದರೆ ಆಗಿದೆ. ದಯವಿಟ್ಟು ನಾವು ಸರ್ ನಮಸ್ಕಾರ. ನಾನು ಡಾಕ್ಟರ್ ಶಾಂತಿ, ಡಾಕ್ಟರ್ ಟರ್ನ್ ಎನ್ವೈರನ್ಮೆಂಟಲಿಸ್ಟು. ಸರ್ ಫಸ್ಟ್ ಆಫ್ ಆಲ್ ನಾವು ವಿ ಆರ್ ಎ ಬಿಗ್ ಫ್ಯಾನ್ ಆಫ್ ಯು ಸರ್. ಬಂದ ತಕ್ಷಣ ಶಾಲ್ ಇಲ್ಲ, ಬೊಕೆ ಇಲ್ಲ ಅಂತ ಅನೌನ್ಸ್ ಮಾಡಿದ್ರಲ್ಲ, ತುಂಬ ಸಂತೋಷ ಆಯಿತು. ಸೆಕೆಂಡ್, HSR ಇಷ್ಟು ಡೆವಲಪ್ ಆದ್ರೂ ಮಳೆ ಬರ್ತಾ ಇದೆ, ಮೋಡ ಆಯಿತು, ವೆದರ್ ಫೋರ್ಕಾಸ್ಟ್ ಬಂತು ಅಂದರೆ ಯಾರಿಗೂ ನಿದ್ದೆ ಇರಲ್ಲ ಸರ್. ಬೀಯಿಂಗ್ ಸಚ್ ಎ ಡೆವಲಪ್ಡ್ ಏರಿಯಾ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೋ ಲೈಯಿಂಗ್ ಏರಿಯಾಯಿಂದ ಸೌತಿಂದ ಜಾಸ್ತಿ ಬಂದರೂ ಕೆಪಾಸಿಟಿ ಹೋಲ್ಡ್ ಮಾಡೋಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಕು ಸರ್. ಸೆಕೆಂಡ್ ಥಿಂಗು, ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ವಿತ್ ಯೋರ್ ನಮ್ಮ MLA ಅವರು ಫಂಡ್ಸ್ ಕೊಟ್ಟರೆ ಹೆಂಗೆ ಮಾಡಿಸ್ಬೇಕು ಅಂತ ಅವರಿಗೆ ಗೊತ್ತು, ಮಾಡಿಸ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಮೋಸ್ಟ್ ಇಂಪಾರ್ಟೆಂಟ್ ಸೈಂಟಿಫಿಕ್ ಆಗಿ ಮಾಡ್ಬೇಕು ಸರ್. ಎಂಡ್ ಟು ಎಂಡ್ ಸೊಲ್ಯೂಷನ್ ನೋಡಲ್ಲ. ಒಂದು ಡ್ರೈನ್ಗೆ ಅಲೋಕೇಟ್ ಆಗಿದೆ ಫಂಡ್ಸ್, ಒಂದು ಡ್ರೈನ್ ಡೆವಲಪ್ ಮಾಡಿಬಿಡ್ತಾರೆ. ಅದರಿಂದ ಸರ್ ಇವಾಗ ಅವ್ರು ಹೇಳಿರೋ ಪ್ರಾಬ್ಲಮ್ ಯಾವುದು ರಿಪೀಟ್ ಮಾಡಲ್ಲ. ಇವಾಗ ದೊಡ್ಡ ಡ್ರೈನ್ HSR ಲೇಔಟ್ನಿಂದ ಬೆಲ್ಲಂಡೂರು ಕಡೆಗೆ ಡ್ರೈನ್ ಹೋಗ್ತಾ ಇದೆಯಲ್ಲ, ಆ ಡ್ರೈನಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಂತ್ರಿ ಡೆವಲಪರ್ಸ್ ಅವರು ಸರ್ವೆ ನಂಬರ್ 40 ಟೋಟಲ್ ಮೋರ್ ದನ್ 200 ಫೀಟ್ ಅಪ್ ಟು 10 ಫೀಟ್ ಡೆಪ್ತ್ ವರೆಗೂ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಟೋಟಲ್ ಆಗಿ ವಾಟರ್ ಸ್ಟಾಗ್ನೇಟ್ ಆಗಿದೆ. ಮೋರ್ ದನ್ 50% ಸ್ಟಾಗ್ನೇಟ್ ಆಗಿರೋದು ಮಂತ್ರಿ ಡೆವಲಪರ್ಸ್ ಅವ್ರು ಬ್ಲಾಕ್ ಮಾಡಿದ್ದಕ್ಕೆ. ಅದಕ್ಕೆ ತಹಶೀಲ್ದಾರ್ ಅವ್ರಿಗೆ ಮತ್ತೆ ಸ್ಟಾಮ್ ವಾಟರ್ ಡ್ರೈನ್ ಅವ್ರಿಗೆ ಎಲ್ಲರಿಗೂ ಟೋಟಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟರು ಆಕ್ಷನ್ ತಗೊಂಡಿಲ್ಲ. ಸ್ಟಾಮ್ ವಾಟರ್ ಡ್ರೈನು ಮತ್ತೆ ತಹಶೀಲ್ದಾರ್ ಆಫೀಸ್ಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ಅವ್ರನಿಂದನೇ 99% ನಮಗೆ HSRಗೆ ಎಫೆಕ್ಟ್ ಆಗ್ತಾ ಇರೋದು ಸರ್. ನಿನ್ನೆನೂ ಸರ್ವೆ ಮಾಡಿದ್ದೀವಿ. ನಿನ್ನೆ ಸರ್ವೆ ಮಾಡಿದ್ರೆ ಮೋರ್ ದನ್ 12 ಫೀಟ್ ಮಣ್ಣು ತುಂಬಿದ್ದಾರೆ. ಅಲ್ಲಿಂದ ಆಲ್ಮೋಸ್ಟ್ 70% ವಾಟರ್ ಸ್ಟಾಗ್ನೇಟ್ ಆಗ್ತಾ ಇದೆ. ಅದು ತೆಗೆದ್ರೆ ಇಮಿಡಿಯೇಟ್ ಆಗಿ 90% ರಿಲೀಫ್ HSR ಬಂದೇ ಬರುತ್ತೆ. ದಯವಿಟ್ಟು ಇದ್ರ ಮೇಲೆ ನೀವು ಮಂತ್ರಿ ಡೆವಲಪರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಾನು ಸುಧಾಕರ್ ಅಂತ. ನಮಸ್ಕಾರ ಸರ್, ನಾನು ಸುಧಾಕರ್ ಅಂತ 6 ಸೆಕ್ಟರಲ್ಲಿರೋದು ಸರ್. ಮಳೆ ಬಂದಾಗ
ಆಲ್ಮೋಸ್ಟ್ 3 to 4 ಫೀಟ್ ನೀರು ನಿಂತ್ಕೊಳ್ಳುತ್ತೆ ಸರ್ ನಮ್ಮ ಮನೆ ಮುಂದ್ಗಡೆ. ಮಕ್ಕಳಿದ್ದಾರೆ ಸರ್, ಮನೆಯಲ್ಲಿ ತೊಂದರೆ ಆಗಿ ಮೊನ್ನೆ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಸರ್. ದಯವಿಟ್ಟು ಇದಕ್ಕೆ ಮೋದಿ ದೊಡ್ಡ ಮೋದಿ ಚೆನ್ನಾಗಿ ಮಾಡಿ ರೆಡಿ ಮಾಡಿಕೊಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ನಮ್ಮ ಶಾಸಕರು ಇದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ HSR ಅಲ್ಲಿ. ಯಂಗ್ ಮ್ಯಾನು ನಮ್ಮ CM ಅವರು ಒಳ್ಳೆ ಕೆಲಸಗಳು ನಡೆಸ್ತಾ ಇದ್ದಾರೆ. ಇರಲಿ ಈಗ ಒಂದು ವಿಷಯ, ಇಲ್ಲಿ ಕಾರ್ಪೊರೇಷನ್ಗೆ ಹೋದ್ರೆ 5 ಮಾಡಿ 6 ಮಾಡಿ ಕೊಡ್ತಾ ಇದ್ದಾರೆ ಸರ್. ಕಾರ್ಪೊರೇಷನ್ಗೆ ಹೋದ್ರೆ 5 ಮಾಡಿ 6 ಮಾಡಿ ಕೊಡ್ತಾವ್ರೆ. ಆಮೇಲೆ RTIಗೆ ಹಾಕಿದ್ರೆ ಯಾರು ಅದಕ್ಕೆ ಸೈನ್ ಹಾಕಿ ಕೊಡೋದಿಲ್ಲ. ಇಲ್ಲಿ ಬಹಳ ವ್ಯವಸ್ಥೆ ಆಗಿದೆ. ಆಮೇಲೆ ನಮ್ಮ ಸುಧಾಕರ್ ನೋಡಿದಂಗೆ ಅವ್ರ ಮನೆಗೆ ಫುಲ್ ನೀರು ನುಗ್ತಾ ಇದೆ. ಇಷ್ಟ ಆಗಿ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಗುರುಗಳು ಮಗ ನೀವು ಅಷ್ಟೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಆ್ಯಕ್ಚುಲಿ ಇಲ್ಲಿ ಸರ್ ಈಗ ಎಲ್ಲರೂ ಎಲ್ಲ ವಿಷಯ ಹೇಳಿದ್ದಾರೆ ಸರ್, ನಮಗೂ ಗೊತ್ತಾಗಿದೆ. ಬಟ್ ಇಲ್ಲಿ ಸರ್ ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ಸರ್, ನಾನು BWSSB ಚೇರ್ಮನ್ನು ಆಗಿದೆ, ಸಿಟಿ ಕಾರ್ಪೊರೇಷನ್ ಕೆಲಸ ಮಾಡಿದ್ದೀನಿ. ಮೇನ್ ಸರ್ ಇಂಥ ಸಿಚುವೇಶನ್ ಬಂದಾಗ ಕೋಆರ್ಡಿನೇಷನ್ ಇಲ್ಲ. ಪಾಪ MLA ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಕೋಆರ್ಡಿನೇಷನ್ BBMP ಅಂಡ್ ದೆನ್ BWSSB ಕೋಆರ್ಡಿನೇಷನ್ ಇಲ್ಲದೆ ಈ ಸಮಸ್ಯೆ ಆಗ್ತಾ ಇದೆ ಸರ್. ಮಾನ್ಸೂನ್ ಜಸ್ಟ್ ಈ ತರ ಕಮೆಂಟ್ಸ್ ಆಗೋದಕ್ಕಿಂತ ಮೊದಲು ಕಂಪ್ಲೀಟ್ ಇವ್ರಿಬ್ರು ಕೂತ್ಕೊಂಡು ವಾರ್ಡ್ ಲೆವೆಲ್ ಅಲ್ಲಿ ಒಂದು ಮೀಟಿಂಗ್ ಮಾಡಿ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಜೊತೆನಲ್ಲಿ ಡಿಸ್ಕಸ್ ಮಾಡಿ, ಎಲ್ಲಿ ಅದನ್ನ ಕಂಪ್ಲೀಟ್ ಡ್ರೈನ್ ಆಫ್ ಮಾಡಬೇಕು. ಗೀತಾ ರೆಡ್ಡಿ ಅಂತ. I don't want too many people talking the same thing. If you got some other issues, you can talk. ನಮಸ್ಕಾರ ಸರ್, ನನ್ನ ಹೆಸರು ಗೀತಾ ರೆಡ್ಡಿ ಅಂತ. ನಾನು ಸ್ಕೂಲ್ ಟೀಚರ್ ಆಗಿದ್ದೆ ಇಲ್ಲಿವರೆಗೂ. ಅವರೆಲ್ಲ ಹೇಳಿದ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಸರ್. ನಾವು 23 ವರ್ಷ ಆಯಿತು ಮನೆ ಕಟ್ಟಿ. ಇಲ್ಲಿ ನೀವು ನೋಡ್ತಾ ಇರೋ ಹಂಗೇನೆ ಎಲ್ಲ ಓಲ್ಡರ್ ಪೀಪಲ್, ರಿಟೈರ್ಡ್ ಪೀಪಲ್ ಇದ್ದಾರೆ. ವಿ ಆಲ್ಸೋ ವಾಂಟ್ ಟು ಲೀಡ್ ಎ ವೆರಿ ಪೀಸ್ಫುಲ್ ಲೈಫ್ ಹಿಯರ್. ತುಂಬಾನೇ ಅದಕ್ಕೆ ಅಂತ ನಾವೆಲ್ಲರೂ ಸೇರಿ ರೆಸಿಡೆಂಟ್ಸ್ ಅಸೋಸಿಯೇಷನ್ಸ್ ಆರ್ ವೆರಿ ವೆರಿ ಆಕ್ಟಿವ್ ಹಿಯರ್. ಬಟ್ ಅವರೆಲ್ಲ ಹೇಳ್ದಂಗೆ ರೈನ್ ವಾಟರ್ ಡಿಸ್ಪೋಸ್ ಮಾಡೋದಕ್ಕೆ ಏನಾದರೂ ಮಾಡಿ. ಅದ್ರ ಜೊತೆಗೆ there is a waste disposal also sir. There are so many establishments which they throw waste outside, and this also collects inside the drains. And dry waste also. ours is a green city sir. ನಿಮ್ಗೆ ಗೊತ್ತು ಗ್ರೀನ್ ಸಿಟಿ, ತುಂಬ ಎಲೆಗಳೆಲ್ಲ ಬೀಳುತ್ತೆ, ಅದೂ ಹೋಗಿ ಡ್ರೈನ್ ಎಲ್ಲ ಬ್ಲಾಕ್ ಆಗುತ್ತೆ. ಅದನ್ನು ಮಾಡಬೇಕು. ಇವಾಗ ಅಪ್ಗ್ರೇಡ್ ಮಾಡಬೇಕು. ನಮಗೆ HSR ಲೇಔಟ್ ನೀರು ಆಚೆ ಹೋಗೋದಕ್ಕೆ ಅಂತ ಒಂದು ಡ್ರೈನ್ ಮಾಡಿಕೊಡಿ ಸರ್, ಸೊ ದಟ್ ಈ ಪ್ರಾಬ್ಲಮೇ ಆಗಲ್ಲ. ಇರೋ ಡ್ರೈನ್ನ ಹೈಟ್ ಜಾಸ್ತಿ ಮಾಡಿಸ್ಕೊಡಿ ದಯವಿಟ್ಟು. ಇನ್ನೊಂದು ಎಕ್ಸ್ಟ್ರಾ ಡ್ರೈನ್ ಆದರೆ ಮಾಡಿಸ್ಕೊಡಿ ಸರ್. ಆ್ಯಂಡ್ this is a startup capital of Bangalore, HSR layout. Let us not discuss Bangalore. Yes sir.